ಹಾಯ್ ಹಲೋ ನಮಸ್ಕಾರ. ತಮ್ಮ ಹೇಮಾ ಸ್ಫುಟ ಪ್ರಪಂಚಕ್ಕೆ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ವಿಸಿಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಗಿಡಗಳೆಲ್ಲ ಕ್ಲೀನ್ ಮಾಡಿ ಕಳೆ ಬಂದಿದ್ದೆಲ್ಲ ತೆಗೆದು ಗೊಬ್ಬರ ಹಾಕಿ ಫುಲ್ ಎಲೆಗಳೆಲ್ಲ ತೆಗೆದಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿ ಗಿಡದಲ್ಲಿ ಚಿಗುರು ಬಂದಿದೆ ಅಂತೇಳಿ ನೀವೇ ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಚಿಗುರುಗಳು ಬಂದಿದೆ. ಸಣ್ಣ ಸಣ್ಣ ಚಿಗುರುಗಳು ಎಷ್ಟು ರೆಡ್ ರೆಡ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ಅಂತೇಳಿ. ಗಿಡಗಳನ್ನ ಪ್ರೂನಿಂಗ್ ಮಾಡ್ಕೊಂಡು ಮತ್ತೆ ಇವಾಗ ಗೊಬ್ಬರಗಳನ್ನ ಹಾಕ್ಬೇಕು ಅಂತ ಅಂದ್ರೆ ಡ್ರೈ ಗೊಬ್ಬರಗಳನ್ನ ಹಾಕ್ಬೇಡಿ, ಲಿಕ್ವಿಡ್ ಗೊಬ್ಬರಗಳನ್ನ ಹಾಕಿ. ತುಂಬಾ ಬಿಸಿಲು ಇರೋದ್ರಿಂದ ಗಿಡಗಳು ಸಾಯೋ ಚಾನ್ಸಸ್ ತುಂಬಾನೇ ಇರುತ್ತೆ. ನೋಡಿ ಎಲ್ಲ ಕ್ಲೀನ್ ಮಾಡಿದೆ. ಸ್ವಲ್ಪ ಗೊಬ್ಬರ ಹಾಕಿದ್ರಿಂದ ಆ ಗೊಬ್ಬರದಲ್ಲಿ ಇರ್ತಕ್ಕಂತ ಕುರಿ ಗೊಬ್ಬರ ಹಾಕಿದ್ದೆ ಅಲ್ಲ, ಅದ್ರಲ್ಲೆಲ್ಲ ಏನ್ ಹೇಳ್ತಾರೆ, ಹುಲ್ಲು ಎಲ್ಲ ತಿಂದಿರುತ್ತಲ್ಲ, ಅದ್ರದ್ದೆಲ್ಲ ಸಣ್ಣ ಸಣ್ಣದ್ ಏನೋ ಸೀಡ್ಸ್ ನ ಹಾಕಿದೀನಿ ಅನ್ನೋ ರೀತಿನಲ್ಲಿ ಎಷ್ಟು ಸಣ್ಣ ಸಣ್ಣಕ್ ಮೊಳಕೆ ಬಂದಿದೆ ಅಂತೇಳಿ. ನಾವು ಕಳೆ ಕೀಳ್ತಾ ಇರೋದು, ಮತ್ತೆ ಹಾಗೆ ಗೊಬ್ಬರ ಹಾಕ್ತಾ ಇರ್ತೀವಿ, ಮತ್ತೆ ಹಾಗೆ ಪಾಟ್ನ ಕ್ಲೀನ್ ಮಾಡೋದು, ಇದೇ ಕೆಲ್ಸ ಆಗತ್ತೆ. ಹಾಗೆ ಸ್ವಲ್ಪ ಗಾರ್ಡನ್ ಅಲ್ಲಿ ಹೂಗಳು ಬಂದಿತ್ತು, ಹೂಗಳನ್ನ ಕೂಡ ಹಾರ್ವೆಸ್ಟ್ ಮಾಡ್ಕೊಂಡು ಮತ್ತೆ ಹಾಗೆ ಕ್ಲೀನ್ ಮಾಡಿದ್ದು ಗಾರ್ಡನ್ ಇವಾಗ ಹೇಗಿದೆ ಅಂತೇಳಿ ನಿಮ್ಗೆ ಅಪ್ಡೇಟ್ ಕೊಡೋಣ ಅಂತೇಳಿ ಬಂದಿದ್ದೀನಿ. ಮತ್ತೆ ನಮ್ಮ ಗಾರ್ಡನ್ ಅಲ್ಲಿ ಈಗ್ಲೂ ಕೂಡ ಸ್ಫಟಿಕ ಹೂವು ಸ್ವಲ್ಪ ಸ್ವಲ್ಪ ಸಿಗ್ತಾನೆ ಇದೆ. ಎಲ್ರು ಹೇಳ್ತಾರೆ ಡಿಸೆಂಬರ್ ಫ್ಲವರ್ ಅದು ಆಮೇಲೆ ಸಿಗಲ್ಲ, ಜನವರಿ ಫೆಬ್ರವರಿಗೆಲ್ಲ ಕ್ಲೋಸ್ ಆಗುತ್ತೆ ಅಂತ. ಬಟ್ ನನ್ನ ಗಾರ್ಡನ್ ಅಲ್ಲಿ ನೋಡಿ ಮಾರ್ಚ್ ಬಂದಿದ್ರು ಕೂಡ ಇನ್ನು ಕೂಡ ಫ್ಲವರ್ಸ್ ಗಳು ಬ್ಲೂ ಕಲರು ಮತ್ತೆ ಪಿಂಕ್ ಕಲರು ಸಿಗ್ತಾನೆ ಇದೆ. ವೈಟ್ ಕಲರು ಬರ್ತಾ ಇಲ್ಲ, ಬ್ಲೂ ಮತ್ತೆ ಪಿಂಕ್ ಎರಡು ಸಿಗ್ತಾ ಇದೆ. ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಹೇಳ್ಬಿಟ್ಟು, ಎಷ್ಟು ರೆಡ್ ರೆಡ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ. ನಾನು ಕ್ಲೀನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ, ಒಣಗಿರ್ತಕ್ಕಂಥ ಎಲೆಗಳು ಮತ್ತೆ ಹಾಗೇನೆ ಎಲೆಗಳನ್ನೆಲ್ಲ ಕ್ಲೀನ್ ಮಾಡೋದ್ರಿಂದ ಮತ್ತೆ ಅಲ್ಲಿಂದ ಚಿಗುರು ಬಂದಿರುತ್ತೆ. ಮತ್ತೆ ಎರಡು ನೋಡಿ ಚಿಗುರು ಬಂದಿದೆ, ಚಿಗುರಿನಲ್ಲೇನೆ ಎರಡು ಮೊಗ್ಗು ಕೂಡ ಬಂದಿದೆ. ಆದ್ರೆ ಸ್ವಲ್ಪ ಮೇಲ್ಗಡೆಯಿಂದ ನೀರ್ ಬಿದ್ದಿದ್ರಿಂದ ಮೊಗ್ಗು ಸ್ವಲ್ಪ ಒಣಗ್ದಂಗ ಆಗಿದೆ. ಮತ್ತೆ ಹಾಗೆ ದಾಸವಾಳ ಹೂವು ಕೂಡ ಬಂದಿತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ. ಕೇಸರಿ ಬಣ್ಣ ಡಬಲ್ ಪೆಟಲ್ಲು. ಡಬಲ್ ಪೆಟಲ್ಲು ನನ್ನ ಹತ್ರ ಈಗ ಸದ್ಯಕ್ಕೆ ಒಂದು 3-4 ಕಲರ್ ಇದೆ. ಡಬಲ್ ಪೆಟಲ್ಗಳಾದ್ರೆ 2-3 ದಿನದವರೆಗೂ ತುಂಬಾನೇ ಚೆನ್ನಾಗಿರುತ್ತೆ ಹೂಗಳು. ಸಿಂಗಲ್ ಪೆಟಲ್ಗಳು ಬೇಗನೆ ಹೊಂಗೋಗುತ್ತೆ. ಕೆಲವೊಂದು ಸಿಂಗಲ್ ಪೆಟಲ್ಗಳಲ್ಲಿ ಅದು ಕೂಡ ಮಾರನೇ ದಿನದವರೆಗೂ ಇರುತ್ತೆ. ನೋಡಿ ಬ್ಲೂ ಕಲರು ಸ್ಫಟಿಕ ಹೂವು ಅಲ್ಲೊಂದು ಇಲ್ಲೊಂದು ಸಿಗ್ತಾ ಇದೆ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂತಾ ಇದೆ. ನಾನು ಸ್ಫಟಿಕ ಗಿಡಗಳೆಲ್ಲ ಚಾಕ್ಲೇಟ್ ಡಬ್ಬ ಹಾಗೆ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಹಾಕೊಂಡಿದ್ದೀನಿ. ಮತ್ತೆ ಆ ಗಿಡನು ಕೂಡ ಸ್ವಲ್ಪ ಮೊಗ್ಗು ಎಲ್ಲ ಬಂದು ಹೂ ಎಲ್ಲ ಆದ್ಮೇಲೆ ಒಣಗ್ದಂಗ ಆಗಿರುತ್ತಲ್ಲ, ಪ್ರೂನಿಂಗ್ ಮಾಡಿದೆ. ಪ್ರೂನಿಂಗ್ ಮಾಡಿದ್ರಿಂದ ಮತ್ತೆ ಚಿಗುರು ಬಂದು ಮತ್ತೆ ಮೊಗ್ಗು ಆಗಿ ಅದರಲ್ಲಿ ಹೂಗಳು ಬರ್ತಾ ಇದೆ. ಗಾರ್ಡನಿಗೆ ಬಂತು ಅಂದ್ರೆ ಹೂಗಳನ್ನ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗತ್ತೆ. ಮತ್ತೆ ಹಾಗೆ ಸೀಡ್ಸ್ ಇಂದ ಬಂದಿರೋ ನಿಂಬೆಹಣ್ಣಿನ ಗಿಡ ಅಷ್ಟು ಮೊಗ್ಗುಗಳಾಗಿತ್ತು, ಆದ್ರೆ ಅಲ್ಲೊಂದು ಇಲ್ಲೊಂದು ಕಾಯಿಗಳಾಗಿದೆ. ಎಷ್ಟು ಮೊಗ್ಗುಗಳಿತ್ತು ನೀವು ವಿಡಿಯೋದಲ್ಲಿ ನೋಡಿದ್ರಿ, ಬಟ್ ಅಂದ್ರೆ ಎಲ್ಲಾ ಉದುರೋಗಿ ಅಲ್ಲೊಂದು ಇಲ್ಲೊಂದು ಸಣ್ಣ ಸಣ್ಣ ಕಾಯಿಗಳಾಗಿದೆ. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ಇದು ಹಣ್ಣು ಹೇಗಿರುತ್ತೆ, ಆ ಜ್ಯೂಸು ಚೆನ್ನಾಗಿ ಇರುತ್ತಾ ಅಥವಾ ಒಂದೊಂದು ಅದ್ರಲ್ಲಿ ರಸನೇ ಜಾಸ್ತಿ ಇರಲ್ಲ, ಜ್ಯೂಸಿ ಜಾಸ್ತಿ ಇರಲ್ಲ, ಆ ತರನೂ ಇರುತ್ತೆ. ಹಾಗಾಗಿ ನಾನು ಕೂಡ ಯಾವಾಗ ಹಣ್ಣಾಗತ್ತೆ ಅಂತ ಕಾಯ್ತಾ ಇದ್ದೀನಿ. ನಿಂಬೆಹಣ್ಣಿನ ಗಿಡ ಅಂತೂ ತುಂಬಾನೇ ಲೇಟ್ ಆಗತ್ತೆ. ಮತ್ತೆ ಇದು ಪಾಟು ಚಿಕ್ಕದಾಯ್ತು, ಅಲ್ಲೇ 6 ವರ್ಷದಿಂದ ಸೀಡ್ಸ್ ಇಂದ ಬಂದಿರೋದು. ಚಿಕ್ಕ ಪಾಟಿಂದ ದೊಡ್ಡ ಪಾಟಿಗೆ ಹಾಕಿದೆ, ಇವಾಗ ಅದ್ರಲ್ಲಿ ಮೊಗ್ಗಾಗ್ತಿದೆ. ನಾನು ನೋಡ್ಕೊಳ್ಳಿಲ್ಲ, ತೆಗೆಯೋಷ್ಟ್ರೊಳಗಡೆ ಅಲ್ಲಿ ಮೊಗ್ಗುಗಳಾಗೋಗ್ಬಿಟ್ಟಿದೆ, ಹಾಗಾಗಿ ತೆಗಿಲಿಲ್ಲ. ನೋಡಿ ಪಾರಿಜಾತ ಗಿಡ ಕಟ್ ಮಾಡಿದೆ, ಅದ್ರಲ್ಲೂ ಕೂಡ ಚಿಗುರು ಬರ್ತಾ ಇದೆ. ಕಟ್ ಮಾಡಿದಾದ್ಮೇಲೆ ಅದಕ್ಕೆ ಮೂಲಂಗಿ ಬೀಜ ಹಾಗೆ ಸೊಪ್ಪನ್ನ ಹಾಕಿದ್ನಲ್ಲ, ಅದ್ರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತೇಳಿ. ನೋಡಿ ಇರೋ ಜಾಗದಲ್ಲೇನೆ ಈ ರೀತಿಯಾಗಿ ನಮ್ಮ ಮನೆ ಬೆಳಕಿಗೆ ಬೇಕಾಗಿರ್ತಕ್ಕಂಥ ಸೊಪ್ಪುಗಳಿರ್ಬೋದು, ಹೂಗಳಿರ್ಬೋದು, ಜಾಗ ಇತ್ತು ಅಂದ್ರೆ ಆ ರೀತಿಯಾಗಿ ಬೆಳ್ಕೊಳ್ಳೋದ್ರಿಂದ ನಮಗೂ ಕೂಡ ಟೈಮ್ ಪಾಸ್ ಆದಂಗಾಗತ್ತೆ. ಹಾಗೆ ನಿಮ್ಗೆ ಪರಿಸರದ ಬಗ್ಗೆ ಕಾಳಜಿನೂ ಹೆಚ್ಚಾಗತ್ತೆ. ಮತ್ತೆ ಇದು ನಾನು ಟ್ರಿಪ್ ಹೋಗಿದಾಗ ಸೀಡ್ಸ್ ನ ತಗೊಂಡ್ ಬಂದಿದ್ದೆ, ಮಾರ್ನಿಂಗ್ ಗ್ಲೋರ್ ಇದು ಅಲ್ಲಿ ಸೈಡ್ ಬೇಲಿನಲ್ಲಿ ಇತ್ತು, ಅದನ್ನ ಹಾಕಿದೀನಿ. ಅದು ಕೂಡ ಎಲ್ಲ ಚೆನ್ನಾಗಿ ಚಿಗುರು ಬಂದಿದೆ. ಶಂಖಪುಷ್ಪ ಹೂನ ಬಿಡ್ಸ್ಕೊಂಡಿರ್ಲಿಲ್ಲ, ಹೂ ಜಾಸ್ತಿ ಇತ್ತು ಹಾಗೆ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಅದೆಲ್ಲ ಒಣಗಿ ಮತ್ತೆ ಅಲ್ಲಿ ಸೀಡ್ಸ್ ಆಗತ್ತೆ. ಸೀಡ್ಸ್ ಆಯ್ತು ಅಂದ್ರೆ ಗಿಡ ಡಲ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಅರಳಿ ಅದು ಏನು ಬೀಜ ಆಗೋದಿಕ್ಕೆ ರೆಡಿ ಆಗ್ತಾ ಇದ್ದಿದ್ದನ್ನ ತೆಗೆದು ಅಲ್ಲೇ ಪಾಟಲ್ಲಿ ಹಾಕ್ತಾ ಇದೆ. ಮತ್ತೆ ಹಾಗೆ ಪಿಂಕ್ ಕಲರ್ ರೋಸ್ ಯಾವಾಗ್ಲೂ ಸಿಗ್ತಾ ಇರುತ್ತೆ, ನಂಗಂತೂ ತುಂಬಾನೇ ಖುಷಿ ಆಗುತ್ತೆ.
ಪುಟ್ಟು ಪುಟ್ಟು ವಿಗ್ರಹಗಳಿಗೆ ಇಡೋದಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತ. ಕಲರು ಮತ್ತೆ ಹೂವಂತೂ ತುಂಬಾನೇ ಚೆನ್ನಾಗಿದೆ. ನಂಗಂತೂ ಬಹಳ ಇಷ್ಟ ಆಗುತ್ತೆ. ಅದನ್ನೇ ಜಾಸ್ತಿ ತಗೊಬಂದು ಹಾಕೋಬೇಕು ಅನ್ಸುತ್ತೆ. ಮತ್ತೆ ಹಾಗೆ ಇದೊಂದು ಡಬಲ್ ಪೆಟಲ್ ದಾಸವಾಳ. ಇದು ಕೂಡ ಯೆಲ್ಲೋ ಅಂಡ್ ಮಧ್ಯದಲ್ಲಿ ಪಿಂಕ್ ಬರುತ್ತೆ ನೋಡಿ. ಎಷ್ಟೇ ಕೇರ್ ಮಾಡ್ತಾ ಇದ್ರು ಯಾವ ರೀತಿ ಆಗಾದ್ರೂ ಇರುವೆಗಳಂತೂ ಇದ್ದೇ ಇರುತ್ತೆ. ಮತ್ತೆ ಹಾಗೆ ಇಲ್ಲಿ ಒಳಗಡೆನೂ ಕೂಡ ಸೀಡ್ಸ್ ಇಂದ ಬಂದಿರುವಂತ ನಿಂಬೆ ಹಣ್ಣಿನ ಗಿಡ. ಇದನ್ನ ದೊಡ್ಡ ಪಾಟಿಗೆ ಹಾಕಿದೀನಿ. ಆದ್ರೆ ಇದ್ರಲ್ಲಿ ಒಂದೊಂದು ಅಷ್ಟೇ ಕಾಯಿ ಆಗಿದೆ. ಆದ್ರೆ ನೋಡಿದ್ರೆ ಹೊರಗಡೆ ಇರೋದ್ರಲ್ಲೇ ತುಂಬಾ ಜಾಸ್ತಿ ಬಂದಿದೆ, ಒಳಗಡೆ ಇರೋದ್ರಲ್ಲಿ ಸ್ವಲ್ಪ ಕಡಿಮೆನೇ ಇದೆ. ಬಟ್ ಈಗ ಒಂದೊಂದೊಂದೊಂದು ಹೂ ಆಗ್ತಾ ಇದೆ. ಎರಡೂನು ಒಂದೇ ನಿಂಬೆಹಣ್ಣಿಂದನೇ ಸೀಡ್ಸ್ ಗಳನ್ನ ಹಾಕಿದ್ದು. ಒಂದೇ ಸಲಕ್ಕೆ 2 ಗಿಡದಲ್ಲೂ ಕೂಡ ಹೂ ಬರ್ತಾ ಇದೆ, ಮತ್ತೆ ಸಣ್ಣ ಸಣ್ಣ ಕಾಯಿಗಳು ಕೂಡ ಹಾಕ್ತಾ ಇದೆ. ಅಂದ್ರೆ ಇವಾಗ ನನ್ಗೂ ಅರ್ಥ ಆಯ್ತು, ಬೀಜದಿಂದ ಬೆಳೆಯುತ್ತೀವಿ ಅಂತ ಅಂದ್ರೆ ತುಂಬಾನೇ ಲೇಟ್ ಆಗತ್ತೆ, ತುಂಬಾ ಟೈಮ್ ತಗೊಳುತ್ತೆ ಅಂತೇಳಿ. ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ, ಅಲ್ಲೂ ಕೂಡ ಯಜ್ಞಗಳು ಬಂದು ಎಲ್ಲ ತೋಡಿ ಎಲ್ಲ ಹೋಗಿದೆ. ಅದನ್ನೆಲ್ಲ ನೋಡ್ದಾಗಂತೂ ಬೇಜಾರಾಗುತ್ತೆ, ಏನು ಮಾಡದೆ ಬೇಡ ಹೋಗಪ್ಪ ಅನ್ಸುತ್ತೆ. ಮತ್ತೆ ದಾಸವಾಳ ಗಿಡನು ಕೂಡ ಕೆರೆದು ಅದನ್ನು ಎಲ್ಲ ಕಿತ್ತಾಕಿದೆ. ನೋಡಿ ಇಲ್ಲೂ ಕೂಡ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ. ಮತ್ತೆ ಅದಕ್ಕೆ ಮಣ್ಣು ಕಟ್ಟಿ ಹಾಗೆ ಮೇಲ್ಗಡೆವರೆಗೂ ಹಾಕಿದ್ದೆ, ಅದನ್ನು ಮತ್ತೆ ಕೆರೆದು ಇದ್ ಮಾಡಿದೆ. ಡೈಲಿ ಬಂದು ನೋಡಿದ್ರೆ ಓಕೆ, ನೋಡ್ಲಿಲ್ಲ ಅಂತ ಅಂದ್ರೆ ಒಂದಿನ 2 ದಿನ ಗಾರ್ಡನಿಗೆ ಬರ್ದೇನೆ ಏನಾದ್ರು ಕೆಲ್ಸಗಳಿದ್ದು ಮಿಸ್ ಆಯ್ತು ಅಂದ್ರೆ ಈ ರೀತಿ ಗಿಡಗಳು ಕೂಡ ಹೋಗುತ್ತೆ. ಈಗ ತುಂಬಾನೇ ಬೇಜಾರಾಗತ್ತೆ ಈ ರೀತಿ ಆದಾಗ. ಎಷ್ಟು ಸೇಫ್ ಮಾಡ್ತಾ ಇದೀವಿ ಅಂದ್ರೆ ಗಿಡಗಳು ಬರ್ದೇ ಇರೋ ರೀತಿನಲ್ಲಿ, ಆದ್ರೂ ಕೂಡ ಅದು ಆಗ್ತಾನೆ ಇಲ್ಲ. ನಮ್ಗಂತೂ ಜಾಗನೇ ಇಲ್ಲ. 15-20 ದಿವಸ ಅಥವಾ 1 ತಿಂಗಳು ಹಾಕ್ತಿದಂಗೆ, 1 ತಿಂಗಳೂ ಇಲ್ಲ, 15-20 ದಿವಸ ಹಾಕ್ತಿದಂಗೆ ಇಲ್ಲಿಂದ ತೆಗೆದು ಆ ಕಡೆಗೆ ಇಡ್ಬೇಕು. ಯಾಕಂದ್ರೆ ಸನಿ ಶೇಡ್ ಆಗ್ಬಿಡುತ್ತೆ, ಬಿಸಿಲು ಸಾಕಾಗೋದಿಲ್ಲ. ಹಾಗಾಗಿ ಆ ಕಡೆಯಿಂದ ತೆಗೆದು ಈ ಕಡೆಗೆ ಇಡ್ತಾ ಇರ್ಬೇಕು, ಈ ಕಡೆಯಿಂದ ತೆಗೆದು ಆ ಕಡೆಗೆ ಚೇಂಜಸ್ ನ ಮಾಡ್ತಾನೆ ಇರ್ಬೇಕು. ಆ ರೀತಿ ಮಾಡ್ತಾ ಇದ್ರೇನೆ ಗಿಡಗಳು ನನ್ಗೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದ್ರೆ ಅಷ್ಟು ಗಿಡಗಳು ಚೆನ್ನಾಗಿ ಬರಲ್ಲ. ಮನೆದು ನೆರಳು ಜಾಸ್ತಿ ಬಂದ್ಬಿಡುತ್ತೆ, ಮತ್ತೆ ಮಾರ್ನಿಂಗ್ ಬಿಸಿಲು ಸ್ವಲ್ಪ ಇರುತ್ತೆ ಅಷ್ಟೇನೇನೆ, ಆಮೇಲೆ ಅಷ್ಟು ಬಿಸಿಲು ಬರೋದಿಲ್ಲ. ಮತ್ತೆ ಸೇವಂತಿ ಗಿಡಗಳು ಮೈಸೂರಿಂದ ತಗೊಂಡ್ ಬಂದಿದ್ದು ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಗಾಂಧಾರ ಮೆಣಸಿನಕಾಯಿನೆಲ್ಲರೂ ತುಂಬಾ ಹೂಗಳಾಗ್ತಾ ಇದೆ. ನೋಡ್ಬೇಕು, ನಾನು ಕಾಯ್ತಾ ಇದ್ದೀನಿ. ಈ ಸಲ ನಾನೇ ಸ್ವೀಟ್ಸ್ ಮಾಡಿಸಿ ಎತ್ತಿಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಹಾಕೋದಿಕ್ಕೂ ಕೂಡ ಯೂಸ್ ಆಗುತ್ತೆ. ನೋಡಿ ಪಿಂಕ್ ಕಲರ್ ಸ್ಫಟಿಕ ಹೂ ಕೂಡ ಬಿಟ್ಟಿದೆ, ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂತ ಇದೆ. ಮತ್ತೆ ಸಣ್ಣ ಸಣ್ಣ ಮಗುಗಳು ಕೂಡ ನೀವು ನೋಡ್ತಾ ಇದ್ದೀರಾ. ಮಲ್ಲಿಗೆ ಗಿಡ ಹಾಗೆ ಸ್ಫಟಿಕ ಹೂವು ಇದನ್ನೆಲ್ಲ ಹೂ ಬಂದು ಹೋದ್ಮೇಲೆ ಅದನ್ನೆಲ್ಲ ಕಟ್ ಮಾಡಿದ್ರೆ ಮತ್ತೆ ಚಿಗುರು ಬಂದು ಅಲ್ಲಿ ಮತ್ತೆ ಹೂಗಳು ಪದೇ ಪದೇ ಸಿಗ್ತಾ ಇರುತ್ತೆ. ನಾನಂತೂ 3-4 ಸಲ ಇದೇ ರೀತಿಯಾಗಿ ಕಟ್ ಮಾಡಿದೆ. ನೋಡಿ ಎಷ್ಟು ಹೂ ಸಿಕ್ಕಿದೆ ಅಂತೇಳಿ. ಹೊರಗಡೆಯಿಂದನೂ ಬ್ಲೂ ಕಲರ್ ಹೂವ ಸಿಕ್ತು, ಒಳಗಡೆ ಪಿಂಕ್ ಕಲರ್ ಹೂವ ಸಿಕ್ತು. ನೋಡಿ ಇಲ್ಲೂ ಕೂಡ ಮೊಗ್ಗುಗಳ ಆಗಿದೆ. ಕಟ್ ಮಾಡ್ತಾ ಇದ್ರೆ ಮತ್ತೆ ಮತ್ತೆ ಚೆನ್ನಾಗಿ ಚಿಗುರು ಬಂದು ಹೂಗಳು ಬರ್ತಾ ಇರುತ್ತೆ. ನೋಡಿ ಎಷ್ಟು ಬುಟ್ಟಿ ತುಂಬಾ ದಾಸವಾಳ ಹಾಗೆ ಸ್ಫಟಿಕ ಗುಲಾಬಿ ಎಲ್ಲ ಸಿಕ್ಕಿದೆ. 3-4 ಕಲರ್ ದಾಸವಾಳ ಸಿಕ್ಕಿದೆ, ಹಾಗೆ ಸ್ಫಟಿಕ ಹೂವು ಕೂಡ ಸಿಕ್ಕಿದೆ. ನನ್ಗಂತೂ ತುಂಬಾನೇ ಖುಷಿ ಆಗತ್ತೆ. ನಿತ್ಯ ನನ್ನ ಪೂಜೆಗೆ ಹೂಗಳನ್ನ ತಗೊಳ್ಳೋದೇ ಇಲ್ಲ, ಇದೇ ಹೂವೇ ಸಾಕಾಗತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಬೈ ಬಾಯ್, ಟೇಕ್ ಕೇರ್.